ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸರ್, ಒಕ್ಕಲಿಗರ ಬಗ್ಗೆ ಮುಂದಕ್ಕೆ ನಡೆಯೋದು ಮೊದಲು ಸ್ವಾಮೀಜಿ ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವಾಚ್ಯ ಶಬ್ದಗಳಿಂದ ಮಹಿಳೆಗೆ ಮಾತಾಡಿದ್ದಾರೆ ಒಬ್ಬ ಶಾಸಕರಾಗಿ. ತಾಯಿ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ಆಧುನಿಕ ಡಿಜಿಟಲ್ ಯುಗದಲ್ಲಿ ಎಲ್ಲಾ ವಿಚಾರಗಳು ಎಲ್ಲ ಕಡೆಯೂ ಕೂಡ ಹರಿದಾಡ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಆಡಿಯೋ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೇನೆ. ಅದನ್ನ ಈಗಾಗಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಯಾರೇ ಮಾತನಾಡಿರ್ಲಿ, ಅವ್ರು ಮಾತನಾಡಿದ್ರು ಅಥವಾ ಇನ್ನೊಬ್ರು ಮಾತನಾಡಿದ್ರು ಅದು ಗೊತ್ತಾಗುತ್ತೆ. ಆದ್ರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನ ಒಪ್ತಕ್ಕಂಥ ವಿಚಾರವಲ್ಲ, ಖಂಡನಾರ್ಹವಾಗಿರ್ತಕ್ಕಂಥ. ಆಧುನಿಕತೆ ಬೆಳೆದಿದ್ದನ್ನ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಯಾವ ಕಾರಣಕ್ಕೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ದಲಿತ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯವೋ, ಒಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ಅಂತ ನಮ್ಮ ತಾಯಂದ್ರು, ಅದಕ್ಕೆ ನಮ್ಮ ದೇಶವನ್ನ ಭಾರತ್ ಮಾತೆ ಅಂತ ಕರೀತಾರೆ. ಅಂತಹ ತಾಯಂದ್ರ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಹೇಳಲಿಕ್ಕೆ ಆಗದಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿ ಇರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ. ಹಾಗಾಗಿ ಅದನ್ನ ಮಾತನಾಡಿರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಕ್ರಮ ತೆಗೆದುಕೊಳ್ಳಬೇಕು. ಒಕ್ಕಲಿಗರ ಸಂಘದಿಂದ ಕೆಂಗೇರಿ ಬಳಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರ್, ಈ ಹಿಂದೆ ಕೂಡ ರಾಮನಗರದಲ್ಲಿ ಇಲ್ಲದೆ ಇರುವಂತಹ ರಾಜ್ಯಗಳನ್ನ ಸೃಷ್ಟಿ ಮಾಡಿ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದು ಮುನಿರತ್ನವರು ಪದೇ ಪದೇ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹೌದು, ಬಹುಶಃ ಉರಿಗೌಡ ನಂಜೇಗೌಡ ಸಂದರ್ಭದಲ್ಲಿ ಇರಬಹುದು. ಅವಾಗ ಕರ್ಸಿನ ಅವರಿಗೆ ಬುದ್ಧಿ ಹೇಳಿದ್ವಿ, ಆ ನಂತರದಲ್ಲಿ ಅವರು ಸ್ಟಾಪ್ ಮಾಡಿದ್ರು. ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ಆ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯ್ತು ಅಂತಂದ್ರೆ ಯಾರು ಮಾತನಾಡಿದ್ರು ಅವರಿಗೆ ಖಂಡಿತ ಕ್ಷಮಿಸ್ಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ವಿಚಾರ ಅದು. ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯಂದ್ರು ಅಥವಾ ಇನ್ನೊಂದು ಸಮುದಾಯದ ತಾಯಂದ್ರು ಅಂತಲ್ಲ, ಸಮಸ್ತ ನಮ್ಮ ಒಟ್ಟು ಸಮಾಜದ ತಾಯಂದ್ರ ಸಂಸ್ಕೃತಿ ಬಗ್ಗೆ ಒಂದು ಮೊಡೆಸ್ಟಿ ಅಂತ ಕರಿತೀವಲ್ಲ, ಆ ಮೊಡೆಸ್ಟಿ ಬಗೆಗೆ ಮಾತನಾಡಿರ್ತಕ್ಕಂಥದ್ದು ಅದು ವಿಚಾರ.